ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಈ ವರ್ಷ ಕೆಇದವರು ನಡೆಸುವಂತಹ PGCET ಕೌನ್ಸಿಲಿಂಗ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, MBA ಆಗಿರ್ಬೋದು, MCA ಆಗಿರ್ಬೋದು ಅಥವಾ MTech ಕೋರ್ಸ್ಗಳಿಗೆ ಈ ವರ್ಷ ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಸೊ ಇವಾಗ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಇವಾಗ ಆಬ್ಸೆಂಟ್ರಿ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಇವಾಗ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ರು. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಕಾಲೇಜ್ನ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಪ್ರಿಯಾರಿಟಿ ವಾಸ್ ಏನು ಆಡ್ ಮಾಡಿರ್ತಾರೆ ಅದನ್ನ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ, ಸೊ ನಿಮಗೆ ಮಾಡಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನಿನ್ನೆ 1 ಗಂಟೆ 30 ನಿಮಿಷವರೆಗೂ ಕೂಡ ನಿಮಗೆ ಅವಕಾಶವನ್ನ ಕೊಟ್ಟಿದ್ರು. ನಿಮಗೆ ಕಾಲೇಜ್ನ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೀವು ಏನಾದರೂ ಎಡಿಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಆಬ್ಸೆಂಟ್ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಸೊ ಅದನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನಿನ್ನೆ 1:30ವರೆಗೂ ಕೂಡ ನಿಮಗೆ ಅವಕಾಶವನ್ನ ಕೊಟ್ಟಿದ್ರು. ಸೊ ಇಲ್ಲಿ ಕೆಲವೊಂದಿಷ್ಟು ಜನ ಆಬ್ಸೆಂಟ್ ಅನ್ನ ಕಂಪ್ಲೀಟ್ ಮಾಡಿದಾರೆ, ಆದ್ರೆ ಬಹಳ ಜನ ಸ್ಟೂಡೆಂಟ್ಸ್ ಗಳು ಇನ್ನೂ ಕೂಡ ಆಬ್ಸೆಂಟ್ ಅನ್ನ ಕಂಪ್ಲೀಟ್ ಮಾಡಿಲ್ಲ. ಸೊ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು, ಇಲ್ಲಿ ಆಬ್ಸೆಂಟ್ ಮಾಡೋದಕ್ಕೆ ನಮಗೆ ಇನ್ನೂ ಕೂಡ ಟೈಮ್ ನ ಕೊಡಬೇಕು, ಆಬ್ಸೆಂಟ್ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇದು ಕೆಇದವರಿಗೆ ಡಿಪೆಂಡ್ ಆಗಿರುತ್ತೆ. ಸೊ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತೇಳಿ ಅವರೇ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಸೊ ಇಲ್ಲಿ ನಮಗೆ ಏನಾದರೂ ಆಬ್ಸೆಂಟ್ರಿ ಏನಾದರೂ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ನೀವು ಡೈರೆಕ್ಟ್ ಆಗಿ ಕೆಇದವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಬಹಳ ಜನ ಸ್ಟೂಡೆಂಟ್ಸ್ಗಳಿಂದ ಆಬ್ಸೆಂಟ್ರಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಏನಾದರೂ ರಿಕ್ವೆಸ್ಟ್ ಹೋದ್ರೆ ಸೊ ಅವರು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಏನು ಮಾಡಬೇಕು, ಕೆಇದವರಿಗೆ ಮೇಲ್ ಮುಖಾಂತರ ಅಥವಾ ಅವರ ಒಂದು ಕಾಂಟ್ಯಾಕ್ಟ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ಆಬ್ಸೆಂಟ್ರಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ನೀವು ರಿಕ್ವೆಸ್ಟ್ನ ಮಾಡ್ಕೋಬಹುದು. ಸೊ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತು ನಿಮಗೆ ಏನಾದರೂ ಆಬ್ಸೆಂಟ್ರಿ ಏನಾದರೂ ಎಕ್ಸ್ಟೆಂಡ್ ಆದರೆ ನಿಮಗೆ ಇವತ್ತು ಫೈನಲ್ ರಿಸಲ್ಟ್, ಫಸ್ಟ್ ಒಂದು ಫೈನಲ್ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. ಸೊ ಏನಾದರೂ ಇವತ್ತು ಎಕ್ಸ್ಟೆಂಡ್ ಮಾಡಿಲ್ಲ, ಸೊ ಅದೇ ಫೈನಲ್ ಮಾಡಿದ್ರೆ ಆಬ್ಸೆಂಟ್ರಿ ಮಾಡೋದಕ್ಕೆ ನಿಮಗೆ ಮತ್ತೆ ಅವಕಾಶ ಕೊಟ್ಟಿಲ್ಲ ಅಂತ ಇದ್ರೆ ಇವತ್ತು ಈವ್ನಿಂಗ್ ಒಳಗಡೆ ನಿಮಗೆ ಫಸ್ಟ್ ಒಂದು ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಬ್ಸೆಂಟ್ರನ್ನ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಆಬ್ಸೆಂಟ್ರಿ ಏನಾದರೂ ಮತ್ತೆ ಎಕ್ಸ್ಟೆಂಡ್ ಆದರೆ ಮತ್ತೆ ನಿಮಗೆ ಫೈನಲ್ ರಿಸಲ್ಟ್ ಬರೋದಕ್ಕೆ 1-2 ಡೇಸ್ ಮತ್ತೆ ಟೈಮ್ನ ತೆಗೆದುಕೊಳ್ಳುತ್ತೆ. ಸೊ ಫಸ್ಟ್ ಒಂದು ಫೈನಲ್ ರಿಸಲ್ಟ್ ಬಂದಿದ್ದಾದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಚಾಯ್ಸ್ ಎಂಟ್ರಿನ ಮಾಡಬೇಕಾಗತ್ತೆ. ಸೊ ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಫೀಸ್ ಪೇಮೆಂಟ್ ಮಾಡಬೇಕು. ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ಕಾಲೇಜಸ್ಗಳಿಗೆ ಸಬ್ಮಿಟ್ನ ಮಾಡಬೇಕು. ಸೊ ಇದೆಲ್ಲ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ಗೆ ಮತ್ತೆ ಸ್ಕೆಡ್ಯೂಲ್ನ ರಿಲೀಸ್ ಮಾಡ್ತಾರೆ ಮತ್ತೆ ಆಬ್ಸೆಂಟ್ರಿ ಮಾಡೋದಕ್ಕೆ. ಸೊ ನಿಮಗೆ ಆದ ನಂತರ ನಿಮಗೆ ಅಪ್ಡೇಟ್ ನಾನು ತಿಳಿಸ್ಕೊಡ್ತೀನಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ್ಮೇಲೆ. ಸೊ ಇಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಿಮ್ದು ಏನಾದರೂ ಆಬ್ಸೆಂಟ್ರಿ ಕಂಪ್ಲೀಟ್ ಆಗಿದ್ದೀನಾ ಇಲ್ವಾ, ಆಬ್ಸೆಂಟ್ರಿ ಏನಾದರೂ ಎಕ್ಸ್ಟೆಂಡ್ ಆಗಬೇಕಾ ಅಂತೇಳಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ನಿನ್ನೆನೂ ಕೂಡ. ಸೊ ಏನಾದರೂ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳು ಕೂಡ ಯಾರೆಲ್ಲ ಆಬ್ಸೆಂಟ್ರಿನ ಕಂಪ್ಲೀಟ್ ಮಾಡಿಲ್ಲ, ಸೊ ಆಬ್ಸೆಂಟ್ರಿ ಕಂಪ್ಲೀಟ್ ಮಾಡದವರು ಕೂಡ ನೀವು ರಿಕ್ವೆಸ್ಟ್ನ ಮಾಡ್ಕೋಬಹುದು. ಯಾಕಂತಂದ್ರೆ ಜಾಸ್ತಿ ಜನ ಇನ್ನೂ ಕೂಡ ಆಬ್ಸೆಂಟ್ರಿನ ಕಂಪ್ಲೀಟ್ ಮಾಡಿಲ್ಲ. 3 ದಿನ ಟೈಮ್ ಕೊಟ್ಟಿದ್ರು ಕೂಡ ಸೊ ಅವರು ಏನು ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಆಬ್ಸೆಂಟ್ರಿ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ. ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೆಇದವರು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ನೀವು ಮೇಲ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡಿ ರಿಕ್ವೆಸ್ಟ್ನ ಮಾಡ್ಕೋಬಹುದು. ಸೊ ಮತ್ತೆ ನಿಮಗೆ ಇದೇ ಥರ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.